ನಮಸ್ತೆ ವೀಕ್ಷಕರೇ, ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾ ಇದ್ದೇನೆ. ಹಾಗೆ ನೋಡಿ, ಇವತ್ತು ಕುಂಭರಾಶಿಯ ಬಗ್ಗೆ ಕುಂಭರಾಶಿಯವರು ಹಬ್ಬವನ್ನ ಹೇಗೆ ಆಚರಿಸ್ಬೇಕು, ಯಾವ ಒಂದು ಬಣ್ಣದ ಸೀರೆನ ಉಟ್ಕೋಬೇಕು, ಯಾಕಂದ್ರೆ ಎಲ್ಲ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತೆ ಯಾವ ಒಂದು ನೈವೇದ್ಯವನ್ನ ಮಾಡ್ಬೇಕು, ಮತ್ತೆ ರಾಶಿಗಳು ಹೇಗಿದಾವೆ, ಗ್ರಹಗಳು ಎಲ್ಲೆಲ್ಲಿದಾವೆ ನೋಡೋಣ. ಯಾವ ಒಂದು ಇಂಪಾರ್ಟೆಂಟ್ ಮುಹೂರ್ತ ಬೇಕು ಅನ್ನೋದನ್ನ ಕೂಡ ಹೇಳ್ತಾ ಹೋಗ್ತೇನೆ. ನೋಡಿ, ಕುಂಭರಾಶಿಯವರಿಗೆ ಅದರಲ್ಲೂ ಮುಖ್ಯವಾಗಿ ಮುಹೂರ್ತ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಏನೇ ನಿಮ್ಮ ಗ್ರಹಗಳು ಕೆಟ್ಟಿರ್ಲಿ ಅಥವಾ ನಿಮ್ಮ ಒಂದು ಏನೇ ಆಗಿರ್ಲಿ, ನಿಮ್ಮ ಕೆಟ್ಟ ಟೈಮ್ ಆಗಿರ್ಬೋದು, ಗ್ರಹಗಳು ಕೆಟ್ಟಿರ್ಬೋದು, ಎಲ್ಲವೂ ಕೂಡ ಏನೇ ಇದ್ರೂ ಕೂಡ ನಿಮ್ಗೆ ಈ ಒಂದು ಇಂಪಾರ್ಟೆಂಟ್ ಮುಹೂರ್ತ ಏನಿದೆ, ಆ ಮುಹೂರ್ತದಲ್ಲಿ ನೀವು ಪೂಜೆ ಮಾಡಿದ್ದೇ ಆದಲ್ಲಿ ತುಂಬಾ ಯೋಗವನ್ನ ತಗೋತೀರಾ, ಅದೃಷ್ಟವನ್ನ ಪಡ್ಕೊಳ್ತೀರಾ, ಸಕಲ ಸಂಪತ್ತು ಐಶ್ವರ್ಯ ಕೂಡ ನಿಮ್ಮ ಮನೇಲಿ ಇರುತ್ತೆ. ಯಾಕಂದ್ರೆ ವರ್ಷಕ್ಕೊಂದ್ಸತಿ ನಾವು ಎಷ್ಟು ಪ್ರಾಮಾಣಿಕವಾಗಿ ಮತ್ತೆ ತುಂಬಾ ಖುಷಿಯಾಗಿ ತುಂಬಾ ಶ್ರದ್ಧಾ ಭಕ್ತಿಯಿಂದ ಹಬ್ಬವನ್ನ ಮಾಡ್ಬೇಕು ಅಂತ ಕಾಯ್ತಿರ್ತೀವೋ, ಅದರಲ್ಲಿ ಆ ಟೈಮ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಆ ಒಂದು ಅಮೃತ ಗಳಿಗೆನೆ ನಮ್ಮನ್ನ ಕಾಪಾಡುವಂಥದ್ದು. ಯಾಕಂದ್ರೆ ಎಲ್ಲದಕ್ಕೂ ನಾವು ಮುಹೂರ್ತವನ್ನ ನೋಡ್ತೀವಿ. ಹಾಗಾಗಿ ನಮ್ಮ ಕಳಶ ಸ್ಥಾಪನೆಗೆ ಒಂದು ಶುಭ ಮುಹೂರ್ತವನ್ನ ತಗೊಳ್ಳಿ. ಆ ಮುಹೂರ್ತವನ್ನ ನಾವು ನಿಮಗ್ ಕೊಡ್ತಾ ಇದೀವಿ. ಆ ಶುಭ ಮುಹೂರ್ತದಲ್ಲಿ ನೀವು ಕಳಶ ಸ್ಥಾಪನೆ ಮಾಡಿ ಪೂಜೆ ಮಾಡಿದೆ ಅದಲ್ಲಿ ತುಂಬಾ ಒಳ್ಳೇದಾಗುತ್ತೆ, ತುಂಬಾ ಯೋಗ ಕೂಡ ಬರುತ್ತೆ ಆ ಒಂದು ಮುಹೂರ್ತದಲ್ಲಿ. ಮತ್ತೆ ಅದರ ಜೊತೆ ಮೀತ ಆಸ್ಟ್ರೋವರ್ಡ್ ಕಡೆಯಿಂದ ನಿಮ್ಗೆ ಒಂದು ಕಿಟ್ ಅನ್ನ ಕೊಡ್ತಾ ಇದೀವಿ, ವರಮಹಾಲಕ್ಷ್ಮಿ ಹಬ್ಬದ ಕಿಟ್ಟು. ಈ ಕಿಟ್ ಅಲ್ಲಿ ಏನಪ್ಪಾ ಅಂದ್ರೆ ಗುರು, ಶುಕ್ರ ಮತ್ತೆ ಕುಬೇರ, ಈ 3 ಸ್ಟೋನ್ ಅನ್ನ ನಾವು ನಿಮ್ಗೆ ಕೊಡ್ತಾ ಇದೀವಿ. ಗುರು, ಶುಕ್ರ, ಕುಬೇರನ ಸ್ಟೋನ್ ಅನ್ನ ನೀವು ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿ ಭಕ್ತಿಯಿಂದ ಕೇಳ್ಕೊಳ್ಳಿ. ನಿಮ್ಗೆ ಏನ್ ಬೇಕು ಅದನ್ನ ಕೇಳ್ಕೊಳ್ಳಿ. ಆ ಭಕ್ತಿಯಿಂದ ಕೇಳ್ಕೊಳ್ಳೋದಕ್ಕೆ ದೇವ್ರು ಎಲ್ಲಿದ್ರು ಪ್ರಸನ್ನಳಾಗಿ ನಿಮ್ಗೆ ಒಲಿತಾಳೆ. ಅದರ ಜೊತೆ ನಿಮ್ ಮನೇಲಿ ಗುರು ಅನುಗ್ರಹ, ಶುಕ್ರ, ಕುಬೇರ 3 ಜನ ತಾಂಡವ ಆಡ್ತಿರ್ತಾರೆ. ಹಾಗಾಗಿ ಈ ಒಂದು ಕಿಟ್ ಅನ್ನ ನಮ್ಮ ನಂಬರ್ಗೆ ಕರೆ ಮಾಡಿ ನೀವು ಆನ್ಲೈನ್ ಮುಖಾಂತರ ತರಿಸ್ಕೊಳ್ಳಿ, ಇಲ್ಲ ನಮ್ಮ ಸಂಸ್ಥೆ ಮೂಲಕ ನೀವು ನಮ್ಮ ಒಂದು ಆಫೀಸ್ಗಾದ್ರೂ ಬಂದು ನೀವು ಇದನ್ನ ತಗೊಂಡೋಗ್ಬೋದು ಅಂತ ಹೇಳ್ತಾ, ನೋಡಿ, ಕುಂಭರಾಶಿಯವ್ರಿಗೆ ರಾಶಿಯಲ್ಲಿ ರಾಹು, ಕುಂಭರಾಶಿಯಲ್ಲಿ ರಾಹು ಇರೋದು ತುಂಬಾ ಯೋಗನೆ ಅಂತ ಹೇಳ್ಬೋದು. ಅದೇ ಸಣ್ಣ ಪುಟ್ಟ ಏನಾದ್ರೂ ಒಂದು ಹಾಗೆ ಆಗುತ್ತೆ ಪ್ರಾಬ್ಲಮ್, ಅದೆಲ್ಲ ಒಳ್ಳೇದಕ್ಕೆ ಅಂತ ತಿಳ್ಕೊಳ್ಬೇಕು. ಹಾಗೆ 2ನೇ ಮನೆ ಶನಿ, ರಾಶಿಯಾಧಿಪತಿ ಶನಿ ಧನಸ್ಥಾನಕ್ಕೆ ಹೋಗಿರೋದು ಅತಿ ಮುಖ್ಯ, ತುಂಬಾ ಇನ್ನ ಒಳ್ಳೇದು ಅಂತ ಹೇಳ್ತೀನಿ. ಹಾಗೆ 5ನೇ ಮನೆ ಶುಕ್ರ ಗುರು, ಯಾಕಂದ್ರೆ ಶುಕ್ರ ಗುರು ಇರೋದೇ ಒಂದು ಅಪರೂಪ, ಶುಕ್ರ ಗುರು ಸೇರಿರೋದೇ ಒಂದು ಅಪರೂಪದ ವಿಚಿತ್ರವಾದ ಒಂದು ಟೈಮ್ ಅಂತ ಹೇಳ್ಬೋದು, ಅದೃಷ್ಟದ ಒಂದು ಮಿರಾಕಲ್ ಟೈಮ್ ಅಂತ ಹೇಳ್ಬೋದು. ಅದರ ಜೊತೆ ನಮ್ಗೆ ಈ ಗುರು ಶುಕ್ರ 5ನೇ ಮನೇಲಿ ಇರೋದು, 6ನೇ ಮನೆ ಕುಂಭರಾಶಿಗೆ 6ನೇ ಮನೆಯಲ್ಲಿ ರವಿ ಬುಧ ಇರೋದು, ಮತ್ತೆ 7ನೇ ಮನೇಲಿ ಕೇತು, 8ರಲ್ಲಿ ಕುಜ. ಸೊ ಈ ಎಲ್ಲಾ ಗ್ರಹಗಳು ಕೂಡ ನಮ್ಗೆ ತುಂಬಾ ಪಾಸಿಟಿವ್ ಅನ್ನೇ ಮಾಡ್ತವೆ. ಯಾಕಂದ್ರೆ ನಾವು ಒಂದು ಮುಹೂರ್ತದಲ್ಲಿ ಪೂಜೆ ಮಾಡಿ ನಾವು ಭಕ್ತಿಯಿಂದ ದೇವ್ರನ್ನ ಕೇಳ್ಕೊಂಡೇ ಆದಲ್ಲಿ ಎಲ್ಲ ಗ್ರಹಗಳು ನಮ್ಗೆ ಒಲಿತವೆ. ನಮ್ಮ ಟೈಮ್ ಏನೇ ಇರ್ಬೋದು, ಆದ್ರೆ ನಮ್ಮ ಯೋಗ ಬರೋದು ಈ ಅಮೃತ ಒಂದು ಗಳಿಗೆಯಲ್ಲಿ ಮಾತ್ರ. ಇಷ್ಟೆಲ್ಲ ವರ್ಷಕ್ಕೊಂದ್ಸತಿ ಕಾದು ಪೂಜೆ ಮಾಡ್ತಿದ್ದೀರಲ್ಲ, ಆ ಒಂದು ಅಮೃತ ಗಳಿಗೆಯಲ್ಲಿ ಪೂಜೆ ಮಾಡಿ ನಿಮ್ಮ ಕಲಶ ಸ್ಥಾಪನೆ ಮಾಡಿ ಅಂತ ಹೇಳ್ತಾ ಇದೀನಿ. ನೋಡಿ, ಕುಂಭರಾಶಿಯವರಿಗೆ ಮುಖ್ಯವಾಗಿ, ಕುಂಭರಾಶಿಯವರು ಯಾವ ಬಣ್ಣದ ಸೀರೆ ಉಟ್ಟು ಪೂಜೆ ಮಾಡ್ಬೇಕು? ನೀಲಿ ಬಣ್ಣದ ಸೀರೆ ಉಟ್ಟು ಪೂಜೆ ಮಾಡಿದ್ರೆ ತುಂಬಾ ಯೋಗ, ತುಂಬಾ ಅದೃಷ್ಟ, ಅದರಲ್ಲೂ ಕುಂಭರಾಶಿಯವ್ರಿಗೆ. ಹಾಗೆ ನೀವು ಕುಂಭರಾಶಿಯವರು ಒಂದು ಸಣ್ಣ ಎಳ್ಳೆಣ್ಣೆ ದೀಪವನ್ನ ಮನೇಲಿ ಹಚ್ಚಿ, ಅವತ್ತು ತುಂಬಾ ಒಳ್ಳೇದಾಗುತ್ತೆ ನಿಮ್ಗೆ. ಅದನ್ನು ತುಂಬಾ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಕೇಳ್ಕೊಂಡು ಹಚ್ಚಿ, ಸಿಕ್ಕಾಪಟ್ಟೆ ಯೋಗ ನಿಮ್ಗೆ. ಆ ಒಂದು ಯೋಗ ನಿಮ್ಗೆ ದುಪ್ಪಟ್ಟಾಗ್ತಾ ಹೋಗುತ್ತೆ. ಕುಂಭರಾಶಿಯವರು ಮುಖ್ಯವಾಗಿ ನೈವೇದ್ಯ ಅಂತ ಬಂದಾಗ ನೋಡಿ, ಎಳ್ಳಿನಿಂದ ಮಾಡಿರೋ ಪದಾರ್ಥ, ಈ ಎಳ್ಳೆಣ್ಣೆ ದೀಪ ಹಚ್ಚಿದ್ರು ಕೂಡ ನಿಮ್ಗೆ ತುಂಬಾ ಯೋಗ ಬರುತ್ತೆ. ಹಾಗೆ ಎಳ್ಳಿನ ಪದಾರ್ಥ ಅಂದ್ರೆ ಈ ಕಡ್ಲೆಪುರಿಯ ಜೊತೆ ಎಳ್ಳನ್ನ ಮಿಕ್ಸ್ ಮಾಡಿ ಯಾವ್ದಾದ್ರು ಒಂದು ಸಿಹಿ ಪದಾರ್ಥವನ್ನ ಮಾಡಿ ದೇವ್ರ ಮುಂದೆ ನೈವೇದ್ಯವಾಗಿಡಿ. ಹಾಗೆ ನಿಮ್ಗೆ ನಿಮ್ಮ ಏನೇ ದೋಷ ಇದ್ರೂ ಪರಿಹಾರ ಆಗ್ಬಿಡುತ್ತೆ. ಹಾಗೆ ಎಳ್ಳು ಪುಳಿಯೋಗರೆ, ಅವತ್ತು ನಿಮ್ಮ ಮನೇಲಿ ಪುಳಿಯೋಗರೆನ ಮಾಡಿ ಅತಿ ಹೆಚ್ಚು ಎಳ್ಳನ್ನ ಯೂಸ್ ಮಾಡಿ, ಅಥವಾ ಎಳ್ಳು, ಕಡ್ಲೆಪಪ್ಪು, ಈಗ ಸಕ್ಕರೆ, ಕೊಬ್ಬರಿ ಇದೆಲ್ಲವನ್ನು ಮಿಕ್ಸ್ ಮಾಡಿ ಪೌಡ್ರ್ ಮಾಡಿ ಅದನ್ನ ಕೂಡ 1 ಸ್ಪೂನ್ ನೀವು ಪ್ರಸಾದವನ್ನಾಗಿ ಸ್ವೀಕರಿಸಬಹುದು. ಹಾಗೆ ಕುಂಭರಾಶಿಯವರು ಮುಖ್ಯವಾಗಿ ನೋಡಿ, ನೀಲಿ ಬಣ್ಣ ಹೇಳ್ದೆ, ಮತ್ತೆ ಎಳ್ಳೆಣ್ಣೆ ದೀಪ ಹೇಳ್ದೆ, ನಿಮ್ಗೆ ಪ್ರಸಾದಕ್ಕೆ ಏನ್ ಬೇಕು ಅಂತ ಹೇಳ್ದೆ, ಎಲ್ಲಾ ಗ್ರಹಗಳು ನಿಮ್ಗೆ ಅನುಗುಣವಾಗಿರೋದ್ರಿಂದ ನಿಮ್ಗೆ ತುಂಬಾ ಒಳ್ಳೇದೇ ಆಗತ್ತೆ. ಕುಂಭರಾಶಿಯವರು ಮುಖ್ಯವಾಗಿ ನಮ್ಮ ಒಂದು ಮುಹೂರ್ತ ಮತ್ತೆ ಗುರು, ಶುಕ್ರ, ಕುಬೇರನ ಒಂದು ಸ್ಟೋನ್ ಅನ್ನ ಇಟ್ಟು ಪೂಜೆ ಮಾಡಿ, ಆ ಒಂದು ಸ್ಟೋನ್ ಅನ್ನ
ಪೂಜೆ ಆದ ನಂತರ ನಿಮ್ಮ ಒಂದು ಕ್ಯಾಶ್ ಬಾಕ್ಸ್ ಅಲ್ಲಿ ಆಗಿರ್ಬೋದು, ಟ್ರೆಸರ್ ಅಲ್ಲಿ ಆಗಿರ್ಬೋದು, ಅಥವಾ ನೀವು ಯಾವ್ದಾದ್ರು ಒಳ್ಳೆ ಕೆಲಸ ಮಾಡಿದ್ರೆ ಅದನ್ನ ತಗೊಂಡೋಗ್ಬೋದು. ಇದೆಲ್ಲ ಮಾಡಿದಾಗ ನಿಮ್ಗೆ ಯೋಗ ಜಾಸ್ತಿ ಆಗ್ತಾ ಹೋಗುತ್ತೆ, ಅದೃಷ್ಟ ಜಾಸ್ತಿ ಆಗ್ತಾ ಹೋಗುತ್ತೆ. ಸದಾ ನಿಮ್ ಮನೇಲಿ ಲಕ್ಷ್ಮಿ ಜೊತೆ ಶುಕ್ರ, ಕುಬೇರ ಮತ್ತೆ ಗುರುವಿನ ಅನುಗ್ರಹ ಯಾವಾಗ್ಲೂ ನಿಮ್ ಮನೇಲಿ ಸದಾ ಕಾಲ ಇರುತ್ತೆ ಅಂತ ಹೇಳ್ತಾ ಸಾಕಷ್ಟು ಮಾಹಿತಿಯನ್ನ ಮುಂದಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತಾನೆ. ಧನ್ಯವಾದ ವೀಕ್ಷಕರೇ.